ಕನ್ನಡ ವರ್ಡ್ಸ್ ರೀಡಿಂಗ್ ಪ್ರಾಕ್ಟೀಸ್. ಇಂದಿನ ವಿಡಿಯೋದಲ್ಲಿ ಕನ್ನಡದ ಕೆಲವು ಪದಗಳನ್ನು, ಸರಳ ಪದಗಳನ್ನು ಓದೋಣ. ಆದರೆ ಅದಕ್ಕಿಂತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿಗೆ ನೋಡ್ತಾ ಇರೋರಿಗೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಕನ್ನಡ ಮತ್ತು ಇಂಗ್ಲೀಷ್ನ ಪ್ರಾರಂಭಿಕ ಕಲಿಕೆಯ ಬಗ್ಗೆ, ಬೇಸಿಕ್ ಲರ್ನಿಂಗ್ ಬಗ್ಗೆ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ. ನಾನು ಅದರಲ್ಲಿ ಈಗಾಗಲೇ ಕನ್ನಡದ ಸ್ವರಗಳು, ವ್ಯಂಜನಗಳು, ಹಾಗೆ ಪದಗಳು, ವಾಕ್ಯಗಳು, ಒತ್ತಕ್ಷರ ಪದಗಳು, ಅಂಕಿಗಳು, ಕನ್ನಡ ಅಂಕಿಗಳು, ಕ ಇಂದ ಜ್ಞವರೆಗೆ ಕನ್ನಡದ ಕಾಗುಣಿತ, ಹಾಗೆ ಇಂಗ್ಲೀಷ್ನಲ್ಲಿ ಕೂಡ ಕಾಗುಣಿತವನ್ನು ಬರೆದಿರುವಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇವೆಲ್ಲ ವಿಡಿಯೋಸ್ಗಳು ಕನ್ನಡ ಮತ್ತು ಇಂಗ್ಲೀಷ್ನ ಪ್ರಾರಂಭಿಕ ಕಲಿಕೆಯ ಬಗ್ಗೆ ಇವೆಲ್ಲವೂ ಮಾಡಿರುವಂಥ ವಿಡಿಯೋಗಳು. ಹಾಗೆ ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ 2 ಅಕ್ಷರ 3 ಅಕ್ಷರ ಪದಗಳನ್ನು ಓದುವುದು, ಹಾಗೆ A to Z ಲೆಟರ್ಸ್ ವಿತ್ ಫೋನಿಕ್ ಸೌಂಡ್ಸ್, ಆ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಕನ್ನಡದ ಕಠಿಣ ಪದಗಳು, ಎಷ್ಟು ವಿಷಯಗಳು ಕನ್ನಡ, ಹಾಗೆ ಎಷ್ಟು ವಿಷಯಗಳು ಇಂಗ್ಲೀಷ್ನ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸ್ಗಳನ್ನು. ಆಸಕ್ತಿ ಇರೋರು ನೋಡಿ. ಈಗ ಸರಳವಾದ ಪದಗಳನ್ನು ಓದೋಣ. ಇದು ನ, ಮ, ಗೆ. ಇಲ್ಲಿ ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಏತ್ವ ಕೊಟ್ಟಿದ್ದೀವಿ, ನ, ಮ, ಗೆ. ಇಲ್ಲಿ ಕ, ಲಗೆ ಗುಡಿಸು, ಕಲಿ, ಸಗೆ ಕೊಂಬು, ಕಲಿಸುವ, ಕಲಿಸುವ. ಹೀಗೆ ಇಲ್ಲಿ ಜಿ, ಇಲ್ಲಿ ಗುಡಿಸು ಮತ್ತೆ ದೀರ್ಘ ಕೊಟ್ಟಿರೋದ್ರಿಂದ ಜೀವನ ಪಾಠ, ಜೀವನ ಪಾಠ. ಯಾವುದು, ಯಾವುದೇ, ಯಾವುದು ಅಲ್ಲ ಸಾರಿ, ಯಾವುದೇ. ಇಲ್ಲಿ ದೇ ಯಾಕೆ ಅಂತಂದರೆ ಇಲ್ಲಿ ಏತ ಕೊಟ್ಟಿದ್ದೀವಿ, ಹಾಗೆ ದೀರ್ಘ ಆದ್ದರಿಂದ ಯಾವುದೇ. ಇಲ್ಲಿ ದಾನ, ದ ತಲಕಟ್ಟಿನ ದೀರ್ಘ ಈ ಕಡೆ ಕೊಟ್ಟಿದೆ, ಆದ್ದರಿಂದ ಇದನ್ನು ದಾನ, ದಾನ. ಇದು ಮಾಡಬೇಕು, ಮಾಡಬೇಕು. ಇಲ್ಲಿ ದೀರ್ಘ ಕೊಡಲಿಲ್ಲ ಅಂದರೆ ಬರೀ ಬೇ ಆಗುತ್ತೆ, ದೀರ್ಘ ಕೊಟ್ಟ ನಂತರ ಬೇ. ಇಲ್ಲಿ ಕಾಗೆ ಕೊಂಬಿದೆ, ಅದರಿಂದ ಕು, ಮಾಡಬೇಕು. ಇದು ಆಚರಣೆ, ನಗೆ ಏತ್ವ ಇದೆ, ನೇ, ಆಚರಣೆ. ಇರಿಸಿದವರಿಗೆ, ಇದು ಇದು ರ ಗುಡಿಸು ರಿ, ಇಲ್ಲಿ ಈ ಥರ ಕೊಟ್ಟಿರೋದ್ರಿಂದ ರಿ, ಸಿದವರಿಗೆ, ಇರಿಸಿದವರಿಗೆ. ವಿಚಾರ, ವಿಚಾರ. ಆಚಾರ, ಆಚಾರ. ಹಾಗೆ ಬಳಿಕ, ಬಳಿಕ ಳಾಗಿ ಗುಡಿಸು ಇದೆ ಅದರಿಂದ ಳಿ, ಬಳಿಕ. ಕಳವಳಿಸಬಾರದು, ಇದು ಬಗೆ ತಲಕಟ್ಟಿನ ದೀರ್ಘ ಬಾ, ಬಾರದು, ದಗೆ ಕೊಂಬು, ಬಾರದು. ಕಳವಳಿಸಬಾರದು, ಇಲ್ಲೊಂದು ಳಿ ಬಂತು, ಇಲ್ಲೊಂದು ಳಿ ಬಂತು. ಈಗ ಇದು ಗುಡಿಸಿ ಕೊಟ್ಟಿರೋದ್ರಿಂದ ಳಿ ಅಂತ ಹೇಳಬೇಕು, ಕಳವಳಿಸಬಾರದು. ಇದು ಮ, ರಗೆ ಏತ್ವ ಕೊಟ್ಟಿರೋದ್ರಿಂದ ಮರೆಯಬಾರದು, ಮರೆಯಬಾರದು. ನೋಡಿ ಇಲ್ಲಿಂದ ಬಾರದು, ಬಾರದು. ಕೇಳಬಾರದು, ಕಾಗೆ ಏತ್ವ ದೀರ್ಘ ಕೇಳಬಾರದು. ಹಳಿಯಬಾರದು, ಹಳೆಯಬಾರದು, ದಗೆ ಕೊಂಬು ದು, ಹಳಿಯಬಾರದು. ಇದು ವಗೆ 0, ಒಂದೇ, ಒಂದೇ, ದಗೆ ಏತ್ವ ದೀರ್ಘ ಒಂದೇ. ಬಗೆಯ, ಗಗೆ ಏತ್ವ ಬಗೆಯ, ಒಂದೇ ಬಗೆಯ. ಭಾಷೆ, ಭಾಷೆ, ಭಾಷೆ. ಇದು ಭಾಷೆಯ ಸೊಬಗು, ಭಾಷೆಯ ಸೊಬಗು. ಕೊಡುವುದುಂಟು, ದುಗೆ 0, ದುಂಟು, ಟಾಗೆ ಕೊಂಬು, ಕೊಡುವುದುಂಟು. ಕೆಲವು, ಕೆಲವು. ಉದಾಹರಣೆಗಳು, ಕೆಲವು ಉದಾಹರಣೆಗಳು. ಹಜಾರ, ಹಜಾರ. ಮನೆಯ, 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 ವಾಗಿ 0, ಒಂದು, ದಾಗಿ ಕೊಂಬು, ಒಂದು ಭಾಗ. ಮನೆಯ
ಒಂದು ಭಾಗಕ್ಕೆ ಹಜಾರ ಅಂತ ಹೇಳ್ತಾರೆ. ಹಾಗೆ ಮಂದಿ, ಮಾಗೆ 0 ಮಂದಿ, ದ ಗುಡಿಸುದಿ ಮಂದಿ. ಬಂದರು, ಬಾ 0 ಬಂದರು, ಇಲ್ಲಿ ಕೊಂಬಿನ ದೀರ್ಘ ಬಂದರು. ಇಲ್ಲಿ ಸಾವಿರ, ಸಾವಿರ, ಹಾಗೆ ಇದು ಹಿ 0 ಹಿಂದಿ, ಹಿಂದಿ. ಇವತ್ತಿಗೆ ಎಷ್ಟು ಸಾಕು. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಒತ್ತಕ್ಷರಗಳು, ದೀರ್ಘ ಸ್ವರ ಪದಗಳು ಹಾಗೆ ಮಹಾಪ್ರಾಣಾಕ್ಷರ ಪದಗಳು ಇವುಗಳನ್ನು ಓದೋಣ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.